ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕಾನ್ಸ್ಟೇಬಲ್ PSI ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯಲ್ಲಿ ವಯೋಮಿತಿ ಸಡಿಲಿಕೆಯನ್ನ ಜಾಸ್ತಿ ಮಾಡಿದಾರ. ಅದೇ ರೀತಿ ನೇಮಕಾತಿಗೆ ಸಂಬಂಧಿಸಿದಂತೆ ಇಂದಿನ ಕೆಲವೇ ದಿನಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಮಾರ್ಚ್ 28ರ ನಂತರ ಹೊಸ ನೇಮಕಾತಿಗೆ ಅರ್ಜಿ ಪ್ರಾರಂಭ ಆಗುವ ಸಾಧ್ಯತೆ ಐತಿ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ಐತಿ, ನೋಡ್ಕೊಂಬರ್ನು ಬರ್ರಿ. ಸ್ನೇಹಿತರೆ, ನೀವೇನಾದ್ರೂ ಸೀರಿಯಸ್ ಆಗಿ ಸ್ಟಡಿ ಮಾಡಕತ್ತವ್ರಿಗೆ ಇಲ್ಲಿ ಡೀಟೇಲ್ಸ್ ನೋಟ್ಸ್ ಮಾಹಿತಿ ಇರ್ತದ, ನೋಡ್ಕೋರಿ. ಪೊಲೀಸ್ ಕಾನ್ಸ್ಟೇಬಲ್ PC PSI SD FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA FDA PC PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಇದ್ದಾನೆ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನಾವು ನಿನ್ನೆಲ್ಲ ಮೊನ್ನೆ ಒಂದು ವಿಡಿಯೋ ಮಾಡಿ ಕೂಡ ಹಾಕಿದ್ವಿ. ಪೊಲೀಸ್ ನೇಮಕಾತಿಗೆ ವಯೋಮಿತಿ ಸಡಿಲಿಕೆಗೆ ಸಂಬಂಧಿಸಿದಂತೆ ಒಂದು ಮಾಹಿತಿ ಬರುತ್ತಿದೆ. ಮತ್ತೆ ಆಲ್ರೆಡಿ ಈಗ ರಾಜ್ಯ ಸರ್ಕಾರದಿಂದ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ರಿ. ಆದ್ರೆ ಕೆಲವು ಅಭ್ಯರ್ಥಿಗಳು ಏನ್ ಕೇಳಿದ್ರು, ನಮ್ಮ ಪೊಲೀಸ್ ಇಲಾಖೆಯಿಂದ ಅಫಿಷಿಯಲ್ ಆಗಿ ನೋಟಿಸ್ ಬಂದ್ರ ಮಾತ್ರ ಇದನ್ನ ವಯೋಮಿತಿ ಸಡಿಲಿಕೆ ನಂಬ್ತೀವಿ, ಇಲ್ಲ ಅಂದ್ರೆ ನಂಬಲ್ಲ ಅನ್ನಕತ್ತಿದ್ರು. ಸೊ ಇವಾಗ ಪೊಲೀಸ್ ಇಲಾಖೆಯಿಂದ ಅಫಿಷಿಯಲ್ ಆದ ಮಾಹಿತಿ ಇರ್ತದ. ಇಲ್ಲಿ ನೋಡ್ತಿರ್ಬೋದು, ನಿಮ್ದು ಪೊಲೀಸ್ ಇಲಾಖೆ ಅಂತ ಬಂದ ಅಫಿಷಿಯಲ್ ಮಾಹಿತಿ 24/3/2026 ಬಂದ ಹೊಸ ಅಪ್ಡೇಟ್ ರೀ. ನೇರ ನೇಮಕಾತಿಗಳಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು 1 ಬಾರಿಯ ಕ್ರಮವಾಗಿ ಸಡಿಲಿಸುವ ಕುರಿತು. ಅಂದ್ರ ಒಂದು PC ಇರ್ಲಿ, ಒಂದು PSI ಇರ್ಲಿ, PC ಅಲ್ಲಿ ಯಾವುದೇ ಒಂದು ನೇಮಕಾತಿ ಆದ್ರೂ ಕೂಡ 5 ವರ್ಷ ವಯೋಮಿತಿ ಸಡಿಲಿಕೆ ರೀ. ಸಿವಿಲ್ ಇರ್ಲಿ, KSRP ಇರ್ಲಿ, DR ಇರ್ಲಿ, KSISF ಇರ್ಲಿ, ಪ್ರತಿ ಒಂದು ನೇಮಕಾತಿಗೆ ಮಾತ್ರ ಇಂತಿಷ್ಟ ದಿನದ ಒಳಗಡೆ ಅಂತೇಳಿ ಇಲ್ಲಿ ಮಾಹಿತಿ ಕೂಡ ಐತಿ. ಎಲ್ಲಿವರೆಗಪ್ಪ ಅಂದ್ರ 29/1/2026 31/12/2027 ಒಳಗೆ ಆಗುವ ಎಲ್ಲಾ ನೇಮಕಾತಿ ರೀ. ಪೊಲೀಸ್ ಎಲ್ಲಾ ನೇಮಕಾತಿಗೆ ನೇರ ನೇಮಕಾತಿಯಾಗಿ ಅರ್ಜಿಯನ್ನು ಆಹ್ವಾನಿಸಿ ಹೊರಡಿಸುವ ಅಧಿಸೂಚನೆ ಅನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲಾ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ 1 ಬಾರಿ ಕ್ರಮವಾಗಿ 5 ವರ್ಷ ಸಡಿಲಿಕೆ ನೀಡಿ ಆದೇಶಿಸಿದ್ದು, ಸದರಿ ಆದೇಶ ಪ್ರತಿಯನ್ನು ಮಾಹಿತಿ ಹಾಗೂ ಸೂಕ್ತ ಕ್ರಮವಾಗಿ ಹಿಂಬರಹದೊಂದಿಗೆ ಲಗತ್ತಿಸಿ ಕಳಿಸಲಾಗಿದೆ. ನೋಡಿದ್ರಿ, ಇದು ಅಫಿಷಿಯಲ್ ಆಗಿ ಬಂದ ಮಾಹಿತಿ ಆಗಿರುತ್ತದ. ಪ್ರತಿಯೊಂದು ನೀವು ಕಾನ್ಸ್ಟೇಬಲ್ ಎಲ್ಲಿವರೆಗೂ ಕೂಡ 31/12/2027 ಒಳಗೆ ಆಗುವ ನೇಮಕಾತಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ. ಹಾಗಿದ್ರೆ ಎಷ್ಟು ವರ್ಷ ಆಗತ್ತಾ? ಹಂಗಿದ್ರ ಸ್ನೇಹಿತರೆ, PCದು ಈಗ ಎಕ್ಸಾಂಪಲ್ ಕಾನ್ಸ್ಟೇಬಲ್ ಈ ಹುದ್ದೆಗಳಿಗೆ ನಿಮ್ಗ OBC ಅಂತ ತಿಳ್ಕೊಂಬಿಡ್ರಿ, ಅಥವಾ SC ST ಈ ಎಲ್ಲಾ ಅಭ್ಯರ್ಥಿಗಳಿಗೆ ಏನೈತಲ್ಲ ಇಲ್ಲಿ 27 ವರ್ಷ ಐತ್ರಿ ಗರಿಷ್ಠ ವಯೋಮಿತಿ. ಇವಾಗ 27 + 5 ಟೋಟಲ್ ಆಗಿ 32 ವರ್ಷದ ಒಳಗಿನ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲ 27 ಇತ್ತು, ಈಗ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ರ 32 ವರ್ಷ ಆಯ್ತು. ಇನ್ನ ಅದೇ ರೀತಿ ಇತರೆ ವರ್ಗಕ್ಕೆ 25 ವರ್ಷ ಇತ್ತು +5 ಟೋಟಲ್ ಆಗಿ 30 ವರ್ಷದ ಒಳಗಿನ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಜನರಲ್ ಕ್ಯಾಟಗರಿಗೆ ಸೇರಿದ ಅಥವಾ ಇತರೆ ವರ್ಗದ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಲು ಅರ್ಹತೆಯನ್ನ ಪಡೆದಿರ್ತಾರೆ. ತೀತು ಏನಾಗ್ತಿದಕ್ಕ ಈಗ ಉಳಿದಿದ್ದ ಅಭ್ಯರ್ಥಿಗಳಿಗೆ 32 ಆದ್ರ ಇಲ್ಲಿ ಏನಿದಿಲ್ಲ ಇದು OBC SC ST ಗಾದ್ರ, ಇತರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 30 ವರ್ಷ ಕಾನ್ಸ್ಟೇಬಲ್ ಹುದ್ದೆಗಳಿಗೆ. ಆದ್ರೆ PSI ಹುದ್ದೆಗೆ ನಾ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ತೆಗೆದುಕೊಂಡು ನಿಮ್ಗೆ ವಿಡಿಯೋ ಮಾಡಿದ್ದೇನೆ. ಸುಮ್ನೆ ಯಾಕ್ರೆ ಇನ್ನೊಂದ್ಸಾರಿನೇ ತಿಳಿಸ್ಬಿಡ್ತು ನೋಡ್ರಿ. ಇಲ್ಲಿ ಅದು 32 ವರ್ಷ ಆಲ್ರೆಡಿ ಇತ್ತರೀಗ, ಅದಕ್ಕೆ +5 ವರ್ಷ ಅಂದ್ರೆ ಇದು PSI ಗೆ ರೀ. PC ಗೆ ಆಲ್ರೆಡಿ ತಿಳಿಸಿದೆ. ಇವಾಗ PSI ಗೆ ರೀ. PSI ಗೆ ನೋಡ್ರಿ, ಇಲ್ಲಿ ಇದು 2021 ಆಗಿದ್ ನೇಮಕಾತಿ ಅನುಸಾರ ನೋಡಕತ್ತಿದ್ರಿ. ಈಗ ಇತರೆ ಅಭ್ಯರ್ಥಿಗಳಿಗೆ 30 ವರ್ಷ ಐತ್ರಿ, ಇವರಿಗೆ 35 ವರ್ಷ ಆಗತ್ತ +5 ಇದು 30ಕ್ಕ +5 35 ಐತ್ರಿ.
ಇನ್ನು ಅದೇ ರೀತಿ OBC ಅಭ್ಯರ್ಥಿ ಅಥವಾ SC/ST ಅಭ್ಯರ್ಥಿ ಅಥವಾ ಇಲ್ಲಿ ನೋಡ್ರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಭ್ಯರ್ಥಿಗಳಿಗೆ 32 ವರ್ಷ ಐತ್ರಿ ಪ್ಲಸ್ 5 ವರ್ಷ 37 ವರ್ಷ ಆಯ್ತ್ರಿ. ಒಟ್ಟಾರೆಯಾಗಿ ಇವರು ಇಷ್ಟು ಒಳಗಡೆ ಏಜ್ ಒಳಗಡೆ ಇದ್ರ ಏಜ್ ರಿಲ್ಯಾಕ್ಸೇಷನ್ ನೀವು ಪಡೆದುಕೊಂಡು ಅರ್ಜಿಯನ್ನ ಸಲ್ಲಿಸಬಹುದ್ರಿ. ಮತ್ತೆ ಇಲ್ಲಿ ಸೇವಾನಿರತ ಅಭ್ಯರ್ಥಿಗಳಿಗೆ 5 ವರ್ಷ ರೀ. ಅವ್ರಿಗೆ ನಿಮ್ಗಿಂತ 5 ವರ್ಷ ಮೊದಲೇ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಪ್ಲಸ್ 5 ವರ್ಷ. ಅವ್ರಿಗೆ ಆಲ್ರೆಡಿ ಏನ್ ಏಜ್ ರಿಲ್ಯಾಕ್ಸೇಷನ್ ಇತ್ತಲ್ಲ ಅದ್ರ ಜೊತೆಗೆ ಪ್ಲಸ್ 5 ವರ್ಷ ನಿಮಗೆ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟು ಈಗ ನೇಮಕಾತಿಯನ್ನ ಪ್ರಾರಂಭಿಸ್ತಾರೆ. ನೇಮಕಾತಿ ಆಲ್ಮೋಸ್ಟ್ ಎಲ್ಲ ಮಾರ್ಚ್ 28ರ ನಂತರ PC ನೇಮಕಾತಿ ಆಗುವ ಸಾಧ್ಯತೆ 99% ಐತ್ರಿ. ಪಕ್ಕಾರಿ ಈ ಸರಿ ಹಾಗೆ ಆಗ್ತದೆ. ಇನ್ನು 4-5 ದಿವಸದಾಗ ಹೊಸ ನೇಮಕಾತಿ 100% ಆಗುತ್ತೆ. ಅದಕ್ಕಾಗಿ ನೀವೇನಾದ್ರೂ ಸ್ಟಡಿಯನ್ನ ಮಾಡಾಕತ್ತಿಲ್ಲ, ಕರೆಕ್ಟ್ ಮಾಡಾಕತ್ತಿಲ್ಲ, ಈಗ ಆಲ್ರೆಡಿ ಮಾಡಿರಿ ಬಟ್ ಈಗ ಮಾಡೋದನ್ನ ಸ್ಟಾಪ್ ಮಾಡಿದಂದ್ರ ಇವತ್ತಿನಿಂದ ಸ್ಟಡಿಯನ್ನ ನಿಮ್ದು ಚುರುಕುಗೊಳಿಸಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನೇಮಕಾತಿ ಎಲ್ಲ ಕೂಡ ಆಗ್ತದ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.